ಬೀದರ್ನಲ್ಲಿ ಬಿಸಿಯೂಟ ಸೇವಿಸಿ 58 ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ಮುಖ್ಯ ಶಿಕ್ಷಕ, ಸಿಆರ್ಒ, ಬಿಸಿಯೂಟ ಅಧಿಕಾರಿ ಇಬ್ಬರು ಕೂಡ ಈಗ ಅಮಾನತಾಗಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಔರಾದ್ ತಾಲೂಕಿನ ಜಮಲಾಪುರದಲ್ಲಿ ನಿನ್ನೆ ಮಕ್ಕಳು ಅಸ್ವಸ್ಥರಾಗಿದ್ರು. 58 ಮಕ್ಕಳು ಅಸ್ವಸ್ಥರಾಗಿರೋದು. ಅಧಿಕಾರಿಗಳ ಕಳ್ಳಾಟವನ್ನ ರಿಪಬ್ಲಿಕ್ ಕನ್ನಡ ಬಿಚ್ಚಿಟ್ಟಿತ್ತು. ನಮ್ಮ ವರದಿ ಬೆನ್ನಲ್ಲೇ ಆಸ್ಪತ್ರೆಗೆ ಡಿಸಿ ಶಿಲ್ಪಾ ಶರ್ಮಾ ಭೇಟಿಯನ್ನ ಕೊಟ್ಟರು. ಜಿಲ್ಲಾ ಪಂಚಾಯತ್ ಸಿಇಒ ಗಿರೀಶ್ ಬದೋಲೆ ಕೂಡ ಭೇಟಿಯನ್ನ ಕೊಟ್ಟರು. ಪರಿಶೀಲನೆಯನ್ನ ನಡೆಸಿದ್ರು. ಆಗ ಅಧಿಕಾರಿಗಳ ಕಳ್ಳಾಟ ಎಲ್ಲವೂ ಕೂಡ ಬಯಲಾಗಿದೆ. ಈಗಾಗಲೇ ಮುಖ್ಯ ಶಿಕ್ಷಕ ಮತ್ತು ಸಿಆರ್ಒ ಇಬ್ಬರೂ ಕೂಡ ಬಿಸಿಯೂಟ ಅಧಿಕಾರಿ ಹಾಗೆ ಮುಖ್ಯ ಶಿಕ್ಷಕ ಇಬ್ಬರನ್ನು ಕೂಡ ಸಸ್ಪೆಂಡ್ ಮಾಡಿದ್ದಾರೆ. ಸದ್ಯಕ್ಕೆ ಆ ವಿದ್ಯಾರ್ಥಿಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಆಸ್ಪತ್ರೆಯಲ್ಲಿದ್ದಾರೆ. ಚಿಕಿತ್ಸೆ ಮುಂದುವರೆದಿದೆ ಅನ್ನುವಂಥ ಮಾಹಿತಿ. ಸದ್ಯಕ್ಕೇನು ಆತಂಕ ಇಲ್ಲ ಅನ್ನುವಂಥ ಮಾಹಿತಿ ಇದೆ. ಆದರೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸದ್ಯಕ್ಕೆ ಆಸ್ಪತ್ರೆಗೆ ಡಿಸಿ ಕೂಡ ಭೇಟಿ ಕೊಟ್ಟಿದ್ದಾರೆ. ಜೊತೆಗೆ ಜಿಲ್ಲಾ ಪಂಚಾಯತ್ ಸಿಇಒ ಗಿರೀಶ್ ಬದೋಲೆ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಮಕ್ಕಳಿಗೆ ಮಕ್ಕಳಿಗೆಲ್ಲ ಸ್ಟಮಕ್ ಪೇನ್ ಎಲ್ಲ ಮಕ್ಕಳಿಗೆ ಗೌರ್ಮೆಂಟ್ ಹಾಸ್ಪಿಟಲ್ ಔರಾದ್ಗೆ ಶಿಫ್ಟ್ ಮಾಡಿದ್ದಾರೆ. ಇವಾಗ ಸದ್ಯಕ್ಕೆ ಎಲ್ಲ ಮಕ್ಕಳು ಸೇಫ್ ಆಗಿದ್ದಾರೆ. ಡಾಕ್ಟರ್ಸ್ ಎಲ್ಲ ವ್ಯವಸ್ಥೆ ಇದೆ. ಯಾವುದೇ ಮಕ್ಕಳಿಗೂ ಏನು ತೊಂದರೆ ಆಗಿಲ್ಲ. ಅದರಲ್ಲಿ ಒಂದು ಸಾಕ್ಷಿ ಅನ್ನೋದು ಸ್ವಲ್ಪ ಮಕ್ಕಳಿಗೆ ಮಕ್ಕಳಿಗೆಲ್ಲ ಸ್ಟಮಕ್ ಪೇನ್ ಎಲ್ಲ ಮಕ್ಕಳಿಗೆ ಗೌರ್ಮೆಂಟ್ ಹಾಸ್ಪಿಟಲ್ ಔರಾದ್ಗೆ ಶಿಫ್ಟ್ ಮಾಡಿದ್ದಾರೆ. ಇವಾಗ ಸದ್ಯಕ್ಕೆ ಎಲ್ಲ ಮಕ್ಕಳು ಸೇಫ್ ಆಗಿದ್ದಾರೆ. ಡಾಕ್ಟರ್ಸ್ ಎಲ್ಲ ವ್ಯವಸ್ಥೆ ಇದೆ. ಯಾವುದೇ ಮಕ್ಕಳಿಗೂ ಏನು ತೊಂದರೆ ಆಗಿಲ್ಲ. ಅದರಲ್ಲಿ ಒಂದು ಸಾಕ್ಷಿ ಅನ್ನೋದು ಸ್ವಲ್ಪ ಮಕ್ಕಳಿಗೆ ಮಕ್ಕಳಿಗೆಲ್ಲ ಬೀದರ್ನಲ್ಲಿ ಬಿಸಿಯೂಟ ಸೇವಿಸಿ 58 ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ಮುಖ್ಯ ಶಿಕ್ಷಕ, ಸಿಆರ್ಒ, ಬಿಸಿಯೂಟ ಅಧಿಕಾರಿ ಇಬ್ಬರು ಕೂಡ ಈಗ ಅಮಾನತಾಗಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಔರಾದ್ ತಾಲೂಕಿನ ಜಮಲಾಪುರದಲ್ಲಿ ನಿನ್ನೆ ಮಕ್ಕಳು ಅಸ್ವಸ್ಥರಾಗಿದ್ರು. 58 ಮಕ್ಕಳು ಅಸ್ವಸ್ಥರಾಗಿರೋದು. ಅಧಿಕಾರಿಗಳ ಕಳ್ಳಾಟವನ್ನ ರಿಪಬ್ಲಿಕ್ ಕನ್ನಡ ಬಿಚ್ಚಿಟ್ಟಿತ್ತು. ನಮ್ಮ ವರದಿ ಬೆನ್ನಲ್ಲೇ ಆಸ್ಪತ್ರೆಗೆ ಡಿಸಿ ಶಿಲ್ಪಾ ಶರ್ಮಾ ಭೇಟಿಯನ್ನ ಕೊಟ್ಟರು. ಜಿಲ್ಲಾ ಪಂಚಾಯತ್ ಸಿಇಒ ಗಿರೀಶ್ ಬದೋಲೆ ಕೂಡ ಭೇಟಿಯನ್ನ ಕೊಟ್ಟರು. ಪರಿಶೀಲನೆಯನ್ನ ನಡೆಸಿದ್ರು. ಆಗ ಅಧಿಕಾರಿಗಳ ಕಳ್ಳಾಟ ಎಲ್ಲವೂ ಕೂಡ ಬಯಲಾಗಿದೆ. ಈಗಾಗಲೇ ಮುಖ್ಯ ಶಿಕ್ಷಕ ಮತ್ತು ಸಿಆರ್ಒ ಇಬ್ಬರೂ ಕೂಡ ಬಿಸಿಯೂಟ ಅಧಿಕಾರಿ ಹಾಗೆ ಮುಖ್ಯ ಶಿಕ್ಷಕ ಇಬ್ಬರನ್ನು ಕೂಡ ಸಸ್ಪೆಂಡ್ ಮಾಡಿದ್ದಾರೆ. ಸದ್ಯಕ್ಕೆ ಆ ವಿದ್ಯಾರ್ಥಿಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಆಸ್ಪತ್ರೆಯಲ್ಲಿದ್ದಾರೆ. ಚಿಕಿತ್ಸೆ ಮುಂದುವರೆದಿದೆ ಅನ್ನುವಂಥ ಮಾಹಿತಿ. ಸದ್ಯಕ್ಕೇನು ಆತಂಕ ಇಲ್ಲ ಅನ್ನುವಂಥ ಮಾಹಿತಿ ಇದೆ. ಆದರೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸದ್ಯಕ್ಕೆ ಆಸ್ಪತ್ರೆಗೆ ಡಿಸಿ ಕೂಡ ಭೇಟಿ ಕೊಟ್ಟಿದ್ದಾರೆ. ಜೊತೆಗೆ ಜಿಲ್ಲಾ ಪಂಚಾಯತ್ ಸಿಇಒ ಗಿರೀಶ್ ಬದೋಲೆ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಮಕ್ಕಳಿಗೆ ಮಕ್ಕಳಿಗೆಲ್ಲ ಸ್ಟಮಕ್ ಪೇನ್ ಎಲ್ಲ ಮಕ್ಕಳಿಗೆ ಗೌರ್ಮೆಂಟ್ ಹಾಸ್ಪಿಟಲ್ ಔರಾದ್ಗೆ ಶಿಫ್ಟ್ ಮಾಡಿದ್ದಾರೆ. ಇವಾಗ ಸದ್ಯಕ್ಕೆ ಎಲ್ಲ ಮಕ್ಕಳು ಸೇಫ್ ಆಗಿದ್ದಾರೆ. ಡಾಕ್ಟರ್ಸ್ ಎಲ್ಲ ವ್ಯವಸ್ಥೆ ಇದೆ. ಯಾವುದೇ ಮಕ್ಕಳಿಗೂ ಏನು ತೊಂದರೆ ಆಗಿಲ್ಲ. ಅದರಲ್ಲಿ ಒಂದು ಸಾಕ್ಷಿ ಅನ್ನೋದು ಸ್ವಲ್ಪ ಮಕ್ಕಳಿಗೆ ಮಕ್ಕಳಿಗೆಲ್ಲ ಸ್ಟಮಕ್ ಪೇನ್ ಎಲ್ಲ ಮಕ್ಕಳಿಗೆ ಗೌರ್ಮೆಂಟ್ ಹಾಸ್ಪಿಟಲ್ ಔರಾದ್ಗೆ ಶಿಫ್ಟ್ ಮಾಡಿದ್ದಾರೆ. ಇವಾಗ ಸದ್ಯಕ್ಕೆ ಎಲ್ಲ ಮಕ್ಕಳು ಸೇಫ್ ಆಗಿದ್ದಾರೆ. ಡಾಕ್ಟರ್ಸ್ ಎಲ್ಲ ವ್ಯವಸ್ಥೆ ಇದೆ. ಯಾವುದೇ ಮಕ್ಕಳಿಗೂ ಏನು ತೊಂದರೆ ಆಗಿಲ್ಲ. ಅದರಲ್ಲಿ ಒಂದು ಸಾಕ್ಷಿ ಅನ್ನೋದು ಸ್ವಲ್ಪ ಮಕ್ಕಳಿಗೆ ಮಕ್ಕಳಿಗೆಲ್ಲ ಬೀದರ್ನಲ್ಲಿ ಬಿಸಿಯೂಟ ಸೇವಿಸಿ 58 ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ಮುಖ್ಯ ಶಿಕ್ಷಕ, ಸಿಆರ್ಒ, ಬಿಸಿಯೂಟ ಅಧಿಕಾರಿ ಇಬ್ಬರು ಕೂಡ ಈಗ ಅಮಾನತಾಗಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಔರಾದ್ ತಾಲೂಕಿನ ಜಮಲಾಪುರದಲ್ಲಿ ನಿನ್ನೆ ಮಕ್ಕಳು ಅಸ್ವಸ್ಥರಾಗಿದ್ರು. 58 ಮಕ್ಕಳು ಅಸ್ವಸ್ಥರಾಗಿರೋದು.
ಅಧಿಕಾರಿಗಳ ಕಳ್ಳಾಟವನ್ನ ರಿಪಬ್ಲಿಕ್ ಕನ್ನಡ ಬಿಚ್ಚಿಟ್ಟಿತ್ತು. ನಮ್ಮ ವರದಿ ಬೆನ್ನಲ್ಲೇ ಆಸ್ಪತ್ರೆಗೆ ಡಿಸಿ ಶಿಲ್ಪಾ ಶರ್ಮಾ ಭೇಟಿಯನ್ನ ಕೊಟ್ಟರು. ಜಿಲ್ಲಾ ಪಂಚಾಯತ್ ಸಿಇಒ ಗಿರೀಶ್ ಬದೋಲೆ ಕೂಡ ಭೇಟಿಯನ್ನ ಕೊಟ್ಟರು, ಪರಿಶೀಲನೆಯನ್ನ ನಡೆಸಿದ್ರು. ಆಗ ಅಧಿಕಾರಿಗಳ ಕಳ್ಳಾಟ ಎಲ್ಲವೂ ಕೂಡ ಬಯಲಾಗಿದೆ. ಈಗಾಗಲೇ ಮುಖ್ಯ ಶಿಕ್ಷಕ ಮತ್ತು ಸಿಆರ್ಒ ಇಬ್ಬರೂ ಕೂಡ ಬಿಸಿಯೂಟ ಅಧಿಕಾರಿ ಹಾಗೆ ಮುಖ್ಯ ಶಿಕ್ಷಕ ಇಬ್ಬರನ್ನು ಕೂಡ ಸಸ್ಪೆಂಡ್ ಮಾಡಿದ್ದಾರೆ. ಸದ್ಯಕ್ಕೆ ಆ ವಿದ್ಯಾರ್ಥಿಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ, ಆಸ್ಪತ್ರೆಯಲ್ಲಿದ್ದಾರೆ. ಚಿಕಿತ್ಸೆ ಮುಂದುವರೆದಿದೆ ಅನ್ನುವಂಥ ಮಾಹಿತಿ, ಸದ್ಯಕ್ಕೇನು ಆತಂಕ ಇಲ್ಲ ಅನ್ನುವಂಥ ಮಾಹಿತಿ ಇದೆ. ಆದರೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸದ್ಯಕ್ಕೆ ಆಸ್ಪತ್ರೆಗೆ ಡಿಸಿ ಕೂಡ ಭೇಟಿ ಕೊಟ್ಟಿದ್ದಾರೆ, ಜೊತೆಗೆ ಜಿಲ್ಲಾ ಪಂಚಾಯತ್ ಸಿಇಒ ಗಿರೀಶ್ ಬದೋಲೆ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಮಕ್ಕಳಿಗೆ ಸ್ವಲ್ಪ ಮಕ್ಕಳಿಗೆಲ್ಲ ಸ್ಟಮಕ್ ಪೇನ್ ಎಲ್ಲ ಮಕ್ಕಳಿಗೆ ಗೌರ್ಮೆಂಟ್ ಹಾಸ್ಪಿಟಲ್ ದೂರಾಗಿ ಶಿಫ್ಟ್ ಮಾಡಿದ್ದಾರೆ. ಇವಾಗ ಸದ್ಯಕ್ಕೆ ಎಲ್ಲ ಮಕ್ಕಳು ಸೇಫ್ ಆಗಿದ್ದಾರೆ, ಡಾಕ್ಟರ್ಸ್ ಎಲ್ಲ ವ್ಯವಸ್ಥೆ ಇದೆ, ಯಾವುದೇ ಮಕ್ಕಳಿಗೂ ಏನು ತೊಂದರೆ ಆಗಿಲ್ಲ. ಅದರಲ್ಲಿ ಒಂದು ಸಾಕ್ಷಿ ಅನ್ನೋದು ಸ್ವಲ್ಪ ಮಕ್ಕಳಿಗೆ ಸ್ವಲ್ಪ ಮಕ್ಕಳಿಗೆಲ್ಲ ಸ್ಟಮಕ್ ಪೇನ್ ಎಲ್ಲ ಮಕ್ಕಳಿಗೆ ಗೌರ್ಮೆಂಟ್ ಹಾಸ್ಪಿಟಲ್ ದೂರಾಗಿ ಶಿಫ್ಟ್ ಮಾಡಿದ್ದಾರೆ. ಇವಾಗ ಸದ್ಯಕ್ಕೆ ಎಲ್ಲ ಮಕ್ಕಳು ಸೇಫ್ ಆಗಿದ್ದಾರೆ, ಡಾಕ್ಟರ್ಸ್ ಎಲ್ಲ ವ್ಯವಸ್ಥೆ ಇದೆ, ಯಾವುದೇ ಮಕ್ಕಳಿಗೂ ಏನು ತೊಂದರೆ ಆಗಿಲ್ಲ. ಅದರಲ್ಲಿ ಒಂದು ಸಾಕ್ಷಿ ಅನ್ನೋದು ಸ್ವಲ್ಪ ಮಕ್ಕಳಿಗೆ ಸ್ವಲ್ಪ ಮಕ್ಕಳಿಗೆಲ್ಲ ಬೀದರ್ನಲ್ಲಿ ಬಿಸಿಯೂಟ ಸೇವಿಸಿ 58 ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ಮುಖ್ಯ ಶಿಕ್ಷಕ, ಸಿಆರ್ಒ, ಬಿಸಿಯೂಟ ಅಧಿಕಾರಿ ಇಬ್ಬರು ಕೂಡ ಈಗ ಅಮಾನತಾಗಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಔರಾದ್ ತಾಲೂಕಿನ ಜಮಲಾಪುರದಲ್ಲಿ ನಿನ್ನೆ ಮಕ್ಕಳು ಅಸ್ವಸ್ಥರಾಗಿದ್ರು, 58 ಮಕ್ಕಳು ಅಸ್ವಸ್ಥರಾಗಿರೋದು. ಅಧಿಕಾರಿಗಳ ಕಳ್ಳಾಟವನ್ನ ರಿಪಬ್ಲಿಕ್ ಕನ್ನಡ ಬಿಚ್ಚಿಟ್ಟಿತ್ತು. ನಮ್ಮ ವರದಿ ಬೆನ್ನಲ್ಲೇ ಆಸ್ಪತ್ರೆಗೆ ಡಿಸಿ ಶಿಲ್ಪಾ ಶರ್ಮಾ ಭೇಟಿಯನ್ನ ಕೊಟ್ಟರು. ಜಿಲ್ಲಾ ಪಂಚಾಯತ್ ಸಿಇಒ ಗಿರೀಶ್ ಬದೋಲೆ ಕೂಡ ಭೇಟಿಯನ್ನ ಕೊಟ್ಟರು, ಪರಿಶೀಲನೆಯನ್ನ ನಡೆಸಿದ್ರು. ಆಗ ಅಧಿಕಾರಿಗಳ ಕಳ್ಳಾಟ ಎಲ್ಲವೂ ಕೂಡ ಬಯಲಾಗಿದೆ. ಈಗಾಗಲೇ ಮುಖ್ಯ ಶಿಕ್ಷಕ ಮತ್ತು ಸಿಆರ್ಒ ಇಬ್ಬರೂ ಕೂಡ ಬಿಸಿಯೂಟ ಅಧಿಕಾರಿ ಹಾಗೆ ಮುಖ್ಯ ಶಿಕ್ಷಕ ಇಬ್ಬರನ್ನು ಕೂಡ ಸಸ್ಪೆಂಡ್ ಮಾಡಿದ್ದಾರೆ. ಸದ್ಯಕ್ಕೆ ಆ ವಿದ್ಯಾರ್ಥಿಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ, ಆಸ್ಪತ್ರೆಯಲ್ಲಿದ್ದಾರೆ. ಚಿಕಿತ್ಸೆ ಮುಂದುವರೆದಿದೆ ಅನ್ನುವಂಥ ಮಾಹಿತಿ, ಸದ್ಯಕ್ಕೇನು ಆತಂಕ ಇಲ್ಲ ಅನ್ನುವಂಥ ಮಾಹಿತಿ ಇದೆ. ಆದರೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸದ್ಯಕ್ಕೆ ಆಸ್ಪತ್ರೆಗೆ ಡಿಸಿ ಕೂಡ ಭೇಟಿ ಕೊಟ್ಟಿದ್ದಾರೆ, ಜೊತೆಗೆ ಜಿಲ್ಲಾ ಪಂಚಾಯತ್ ಸಿಇಒ ಗಿರೀಶ್ ಬದೋಲೆ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ.